ನಾವು ಮಾಡ್ತೀನಿ ಮಾಡ್ತೀನಿ. ಅವರೇ ಮೇಡಮ್ ಕೈ ಕೊಡಿ. ನೀವು ಬರು ಆ ಹುಡುಗಿನ ಮುಂದೆ ನೀನು ಸ್ವಲ್ಪ ಇದ್ದವು ಆಯಿತು. ಹಾಂ ಸ್ವಲ್ಪ ಇದ್ದೆ ಅಲ್ಲೇ ನಿಲ್ಬಾ. ಸ್ವಲ್ಪ ಇದ್ದೆ ಸ್ಟ್ರೈಟ್ ಆಗಿ ರೆಡಿ. ಒಂದು ನಿಮಿಷ ಡಿ ಒ ಪಿ ಬಂದರು. ಡಿ ಒ ಪಿ ಮಂಜೋಣ ಒಂದು ನಿಮಿಷ. ಮೇಡಮ್ ನೋಡಿ. ಓಕೆ ಮಗು ಅಳ್ತಾ ಇದೆ. ಏನು ಕಡೆ ಸ್ವಲ್ಪ ಹಿಂದೆ ಕ್ಲಾಪಿಂಗ್ ಅಂಬಿಟ್ಟಿಂಗ್. ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲಿ ನಮ್ಮ ಗೌರವ್ ವೆಂಕಟೇಶ್ ಮಾಸ್ಟ್ರದು ಪೈನ 3ನೇ ಚಿತ್ರದ ನಿರ್ದೇಶನ ಇದು ಅವ್ರು ಮಾಡ್ತಾ ಇರೋದು. ಫಸ್ಟು ಲೇಡಿ ಟೈಗರ್ ಮಾಡಿದ್ದು, ನನ್ನ ಜೊತೆಗೆ ನಾನು ಫಸ್ಟು ಡೈರೆಕ್ಷನ್ನು ಮಾಡಿಸಿದ್ದು. ಸೊ ಸೆಕೆಂಡ್ ಕೊಕೇನ್ ಮಾಡಿದ್ದಾರೆ. ಇದು 3ನೇ ಚಿತ್ರ ನಿರ್ದೇಶನ ಮಾಡ್ತಾ ಇದ್ದಾರೆ. ನಮ್ಮ ಬ್ಯಾನರ್ ಅವ್ರ ಥರ, ನಮ್ಮ ಫ್ಯಾಮಿಲಿಯವ್ರ ಥರ ಗೌರವ್ ವೆಂಕಟೇಶ್ ಮಾಸ್ಟ್ರು. ನಂದು ಯಾವುದೇ ಸಿನಿಮಾ ಸ್ಟಾರ್ಟ್ ಆದರೂ ಅವ್ರಿಗೆ ಫೈಟ್ಸು ಇದ್ದೇ ಇರುತ್ತೆ ಯಾವಾಗ್ಲೂ. ಸೊ ನಾವು ಕೂಡ ಶಾರ್ಟ್ಲಿ ಸಿನಿಮಾ ಮಾಡ್ತಾಯಿದ್ದೀವಿ ಜೊತೆಗೆ. ಈ ಪೈನ ಚಿತ್ರಕ್ಕೆ ಒಳ್ಳೆಯದಾಗಲಿ. ಈ ಪೈನ ಚಿತ್ರಕ್ಕೆ ಹಣ ಹಾಕಿರೋಂಥ ನಮ್ಮ ನಿರ್ಮಾಪಕರಿಗೆ, ಗೋವಿಂದ ರಾಜು ಅವ್ರಿಗೂ ಒಳ್ಳೆಯದಾಗಲಿ. ಅವ್ರ ಹಣ ವಾಪಸ್ ಬರಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಪ್ರತಿ ನಿರ್ಮಾಪಕರು ಕೂಡ ಸಿನಿಮಾ ಮಾಡೋಕ್ಕೆ 2 ಗುಂಡಿಗೆ ಬೇಕು ಇವಾಗ ಆಗ್ತಾ ಇರೋ ಬಿಸ್ನೆಸ್ ನೋಡಿದ್ರೆ. ಸೊ ಧೈರ್ಯ ಮಾಡಿ ಸಿನಿಮಾಕ್ಕೆ ಹಣ ಹಾಕಿ, ಅದರಲ್ಲೂ ಎಲ್ಲ ಹೊಸ ಪ್ರತಿಭೆಗಳನ್ನ ಪರಿಚಯಿಸ್ತಾ ಇದ್ದಾರೆ. ಆ ಹೊಸ ಪ್ರತಿಭೆಗಳಿಗೂ ಸಹ ಒಳ್ಳೆಯದಾಗಲಿ, ಅವ್ರಿಗೆ ಒಂದು ಒಳ್ಳೆ ಫ್ಯೂಚರ್ ಸಿಗಲಿ ಅಂತ ನಾನು ಆಶಿಸ್ತೀನಿ. ಎಲ್ರಿಗೂ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಬೇಗ ಸಿನಿಮಾ ಶೂಟಿಂಗ್ ಫಿನಿಷ್ ಮಾಡಿ ಬೇಗ ತೆರೆ ಮೇಲೆ ಬರಲಿ. ಬಂದಾಗ ಹೇಳಿ, ಬಂದು ಸಿನಿಮಾ ನೋಡ್ತೀನಿ ಮಾಸ್ಟರ್. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು. ನಾನು ಮೇಡಮ್ ಅವ್ರನ್ನ ಒಂದು ಮಾತು ಕೇಳಿದ್ದೆ. ಯಾಕಂದರೆ ಆಷಾಢ ಇರೋದ್ರಿಂದ ನೆಕ್ಸ್ಟ್ ವೀಕ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಬಟ್ ಆಷಾಢ ನೆಕ್ಸ್ಟ್ ವೀಕ್ ಆಷಾಢ ಸ್ಟಾರ್ಟ್ ಆಗೋದ್ರಿಂದ ನಾನು ಮೇಡಮ್ ಅವ್ರಿಗೆ ಒಂದೇ ಒಂದು ಫೋನಲ್ಲಿ ಕಾಲ್ ಮಾಡಿದೆ. ಯಾಕೆಂದರೆ ನಾನು ಅವ್ರ ಫ್ಯಾಮಿಲಿ ಫ್ರೆಂಡ್ ಥರ, ಅವ್ರ ಫ್ಯಾಮಿಲಿಯಲ್ಲಿ ನಾನೊಬ್ಬರು ಅಂದ್ಕೊಳ್ಳಿ. ನಾನು ಅವ್ರು ಫೋನ್ ಮಾಡಿದಾಗ ಅವರು ಯಾವುದಕ್ಕೂ ಇಲ್ಲ ಅಂದೇ ಎಲ್ಲಿ ಯಾವಾಗ ಹೇಳಿ ಅಷ್ಟೇ ಅಂದರು. ಸೊ ಅದಕ್ಕೆ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ತುಂಬ ಜನ ನಾನು ಅಪ್ಸೆಟ್ ಮಾಡಿದೆ. ಬರ್ತೀನಿ ಅಂತ ಹೇಳಿದ್ರು. ಅಪ್ರೋಚ್ ಮಾಡಿದ್ರು ಬರ್ತೀನಿ ಅಂತ ಹೇಳಿದ್ರು. ನನಗೆ ಬಂದಿಲ್ಲ. ಬಟ್ ಇಲ್ಲ ಬಂದಿಲ್ಲ ಅಂದರೆ ಹೇಳ್ಬೇಕು ಅದನ್ನು. ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದೂರ ಬಂದಿರೋದಕ್ಕೆ ಅವ್ರು ನಾನು ತುಂಬ ಋಣ ಆಗಿರ್ತೀನಿ. ಸೊ ಪೈನ ಸಿನಿಮಾ ಇದು ಒಂದು ಆರ್ಆರ್ ಸಿನಿಮಾ. ನಮ್ಮ ಡಾಕ್ಟರ್ ಲೀಲಾಮೋಹನ್ ಅವರ ಇಂಟ್ರೊಡಕ್ಷನ್ ಅಂದರೆ ನಾನು ಇಂಟ್ರೊಡಕ್ಷನ್ ಮಾಡಬೇಕಾಗಿಲ್ಲ, ಆಡಿ ಇಂಟ್ರೊಡಕ್ಷನ್ ಆಗಿಬಿಟ್ಟಿದ್ದಾರೆ. ಇದು ಎಚ್ಚರಿಕೆ ಅನ್ನೋದು ಇಂಟ್ರೊಡಕ್ಷನ್ ಆಗಿದ್ದಾರೆ. 3-4 ಸಿನಿಮಾದಲ್ಲೂ ಮಾಡಿದ್ದಾರೆ. ಹಾಗೆಯೇ ಕೊಕೇನ್ ಸಿನಿಮಾದಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಇದರ ಇಂಟ್ರೊಡಕ್ಷನ್ ಸುರಾಗ್ ಅಂತ ಇನ್ನೊಂದು ಹುಡುಗನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಸುರಾಗ್ ಅಂತ ಅವನು ಇದರಲ್ಲಿ ನಾಯಕನಾಗಿ ನಟರಾಗಿ ಮಾಡ್ತಿದ್ದಾರೆ. ಸೊ ಆಮೇಲೆ ನಮ್ಮ ಹೀರೋಯಿನಿಯಾಗಿ ದೇವ ಇವರೇ
ಶ್ರುತಿ ಅಂತ. ನೀವು ರಿವೀಲ್ ಮಾಡಬಾರ್ದು ಯಾರು ಏನು ಅಂತ. ಎಲ್ಲ ಇನ್ನೊಂದು ಹೇಳಿದೆ, ಅವರು ದೇವ, ಅವರು ಮಧು ಅಂತ. ಪಾಪ ಹೇಳ್ಬಾರ್ದು. ಎಲ್ಲರೂ ದೆವ್ವ ಅಂತ ಹೇಳ್ಬಿಡಿ ಹೋಗ್ಲಿ ಒಟ್ಟಿಗೆ. ಸೊ ಇದು ಆರ್ ಕಂಟೆಂಟು. ಒಂದು ಪೈನ ಅಂದರೆ ಅದು ಎಲ್ಲರೂ ಕನ್ಫ್ಯೂಸಲ್ಲಿದ್ದಾರೆ. ಪೈನ ಅಂದರೆ ಏನು ಅಂತ. ಪೈನ ಅಂದರೆ ಮಗು ಮೇಲೆ ಕತೆ ಆಗುತ್ತೆ. ಸೊ ಮಗುವಿಂದನೇ ಕತೆ ಸ್ಟಾರ್ಟ್ ಆಗಿ ಕೊನೆಗೆ ಏನಾಗೋದ್ರೆ ಸಿನಿಮಾ ಕತೆ. ಇದು ಇವತ್ತಿನ ಶುರು ಆಗಿ ಒಂದೇ ಶೂಟಲ್ಲಿ ಮುಗಿಸ್ತಾ ಇದ್ದೀನಿ. ಯಾವುದನ್ನು ನಾನು ಮಾಡಿ 3 years ಆಯಿತು. ಹೌದು. ಬಟ್ ಎಲ್ಲ ಇದು ಸ್ವಲ್ಪ CG ವರ್ಕು ಸಿನಿಮಾದಲ್ಲಿ ಜಾಸ್ತಿ ಇದೆ. ತುಂಬ ರಿಸ್ಕಿ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ಅಯೋರಾಜ್ ಭಟ್ರು, ಸಾಧು ಕೋಕಿಲ, ರಂಗಣ್ಣರು ಮಾಡ್ತಿದ್ದಾರೆ. ಸೊ ಅವನ್ನೆಲ್ಲ ನಾನು ಡೇಟ್ಗಳು ತೊಗೊಂಡಿದ್ದೀನಿ. ಅವರೆಲ್ಲ ಓಕೆ ಹೇಳಿದ್ದಾರೆ. ಸೊ ಅವ್ರದ್ದೆಲ್ಲ ನೆಕ್ಸ್ಟ್ ಶೆಡ್ಯೂಲ್ ಅಂದರೆ 1ನೇ ತಾರೀಕು ಮೇಲೆ ಅದನ್ನು ಡೇಟ್ ಮಾಡಿದ್ದಾರೆ. ಸೊ ಈಗ ಹೀರೋಯಿನ್ ಏನಿದೆಯೋ ಅದನ್ನು ಶೂಟ್ ಮಾಡ್ಕೊಂಡು ಹೋಗ್ತಾ ಇತ್ತು. ಸೊ ಚಿಕ್ಕಮಂಗ್ಳೂರು ಶೂಟಿಂಗು, ಬೆಂಗಳೂರು. ಸೊ ಇದು ಕಂಟೆಂಟು ತುಂಬ ಚೆನ್ನಾಗಿತ್ತು. ಅಂದರೆ ಆ ಒಂದು ಮಗು ಮೇಲೆ ಹೋಗೋ ಕಂಟೆಂಟು. ಸೊ ಎಲ್ಲರೂ ಮಾಡಿರ್ತಾರೆ, ಬಟ್ ಇದು ಮಗುವಿಂದ ಆಗೋ ಕಂಟೆಂಟಿಂದ ಸೊ ತುಂಬ ಕತೆ ಇದಾಗಿರುತ್ತೆ. ಅದನ್ನು ಇಷ್ಟಪಟ್ಟು ಇದೇ ಮಗು. ಅಷ್ಟೇ. ಎಕ್ಸ್ಕ್ಯೂಸ್ ಮೀ, ಮೇಡಮ್ ಅವರು ನನಗೆ ಮೀಟಿಂಗ್ ಹೋಗಬೇಕು. ಮೀಟಿಂಗ್ ಇರೋದ್ರಿಂದ ನಾನು ಅರ್ಜೆಂಟಾಗಿ ಓಡ್ತಾ ಇದ್ದೀನಿ. ಕ್ಷಮೆ ಇರಲಿ. ಥ್ಯಾಂಕ್ ಯು. ಬಾಯ್ ಮಾಸ್ಟರ್. ಇಲ್ಲ, ಫುಲ್ ಇರೋಲ್ಲ. ಸಿನಿಮಾ ಮಗು ಬರೋದೇ ಕ್ಲೈಮ್ಯಾಕ್ಸಲ್ಲಿ. ಸೊ ಅದಕ್ಕೆ ಮೊದಲು ಏನಾಗಿರುತ್ತೆ, ಏನೇನಾಗುತ್ತೆ ಅನ್ನೋದೇ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸ್ಟೋರಿ ಹೋಗುತ್ತೆ. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗೋದು ಮಗು ಯಾಕೆ ಇದಾಯಿತು ಅನ್ನೋದನ್ನೇ ಸಿನಿಮಾ. ಇದೆ, ಒಂದು 5 ಆ್ಯಕ್ಷನ್ ಇಟ್ಟಿದ್ದೀವಿ. ಅದು ಒಂದು CG ವರ್ಕ್ ಎಲ್ಲ, CG ವರ್ಕ್ ಆ್ಯಕ್ಷನ್ಸು. ಅಂದರೆ ಇದು RR ಸಿನಿಮಾ ಅದರಿಂದ ಸ್ವಲ್ಪ CG ವರ್ಕ್ಗೆ ತುಂಬ ಒತ್ತು ಕೊಟ್ಟಿದ್ದೀವಿ. CG ವರ್ಕಲ್ಲೇ ಅದು ವರ್ಕ್ ಮಾಡಬೇಕು ಅಂತ. ಬಟ್ ನಾರ್ಮಲ್ ವರ್ಕ್ ಮಾಡಿದ್ರೆ ಅದು ವರ್ಕೌಟ್ ಆಗೋದು ಈ ಕತೆಗೆ. ಬಟ್ CG ವರ್ಕ್ ಮಾಡಲೇಬೇಕು. ಸೊ ಅದರಲ್ಲಿ ಒಂದು 50% CG ವರ್ಕ್ ಇದೆ ಸಿನಿಮಾದಲ್ಲಿ. ನನಗೆ ಬೆನ್ನೆಲುಬಾಗಿ ಲಾಫಿಂಗ್ಸ್ ಪ್ರೊಡಕ್ಷನ್ ಅವರು ನನ್ನ ಬೆನ್ನೆಲುಬಾಗಿದ್ದಾರೆ. ಆಮೇಲೆ ಗೋವಿಂದ್ ಅವರು ನನ್ನ ಜೊತೆ ಕೈಗುಡಿ. ನಮ್ಮ ಹುಡುಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು 2007ರಿಂದ ನನ್ನ ಜೊತೆಲಿದ್ದವರು. ಆಮೇಲೆ ಇವತ್ತು ಅವ್ರು ಒಳ್ಳೆ ಇದಾಗಿ ಒಂದು ಸಿನಿಮಾ ಮಾಡಬೇಕು ನನ್ನ ಜೊತೆ ಸೇರಿದ್ದಾರೆ. ಸೊ ಅವ್ರಿಗೂ ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ. ಸಕ್ಸಸ್ ಆಗಲಿ ಅಂತ ಅವ್ರು ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ನಾನು ತುಂಬ ಪ್ರೆಸ್ ಮೀಟ್ಗಳು ಇದನ್ನೇ ಹೇಳ್ತಾ ಇರ್ತೀನಿ. ಸೊ ಮತ್ತೆ ಪರಿಚಯ ಆಗಲಿ ಅಂತ. ಆಮೇಲೆ ಮೊದಲನೇದಾಗಿ ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ನೀವು ಇವತ್ತು ಸ್ಪೆಂಡ್ ಮಾಡ್ತಾ ಇರೋದು ತುಂಬ ಧನ್ಯವಾದಗಳು. ಸ್ವಲ್ಪ ತಡ ಆಯಿತು ಅಲ್ವಾ ಮಾಸ್ಟರ್, ಸ್ವಲ್ಪ ಲೇಟ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ಆಮೇಲೆ ಇವಾಗ ನನ್ನ ಬಗ್ಗೆ ಆಲ್ರೆಡಿ ಮಾಸ್ಟರ್ ಹೇಳಿದ್ದಾರೆ, ಆಮೇಲೆ ಸಿನಿಮಾ ಬಗ್ಗೆನೂ ಹೇಳಿದ್ದಾರೆ. ಸೊ ಇದೊಂದು ಸಸ್ಪೆನ್ಸ್, ಒಂದು ಥ್ರಿಲ್ಲರ್ ಹರರ್ ಥರ ಕಂಟೆಂಟ್ ಇರುವಂಥ ಮೂವಿ. ನೀವು ತುಂಬ ಭಯಾನಕವಾಗಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಇದು ಖಂಡಿತ ಥಿಯೇಟ್ರಲ್ಲಿ ನೋಡೋವಂಥ ಸಿನಿಮಾ. ಥಿಯೇಟರ್ಗೆ ಬರಬೇಕು, ನೋಡಬೇಕು. ಈಗ ಮೊಬೈಲಲ್ಲಿ ನೋಡೋದು ಅದು ಅಷ್ಟು ಎಫೆಕ್ಟ್ ಕಾಣಲ್ಲ ಅಂತ ನನಗೆ ಅನಿಸುತ್ತೆ. ಏನು ಮಾಸ್ಟರ್, ಇವಾಗ OTT ಅಂದರೆ ಈಗ ನಮಗೆಲ್ಲ ಗೊತ್ತಿದೆ. ಈಗ OTT ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ ಮೂವೀಸು OTTಯಲ್ಲಿ ರಿಲೀಸ್ ಆಗೋದ್ರಿಂದ ಥಿಯೇಟ್ರಿಗೆ ಯಾರೂ ಬರ್ತಾ ಇಲ್ಲ. ನಮ್ಮ ಕನ್ನಡ ಸಿನಿಮಾ ಗೆಲ್ತಾ ಇಲ್ಲ. ಸೊ ಕನ್ನಡ ಸಿನಿಮಾನ ಉಳಿಸ್ಬೇಕು. ನಾವು ಕರೆಕ್ಟಾಗಿ ಕಂಟೆಂಟ್ ಪ್ಲ್ಯಾನ್ ಮಾಡಿ ತೆಗೆದ್ರೆ ನೀವೆಲ್ಲನೂ ಬರ್ತೀರಾ ಅಂತ ನಮಗೆ ಗೊತ್ತು. ನಮ್ಮ ಕನ್ನಡ ಜನ ಯಾವತ್ತೂ ನಮ್ಮನ್ನು ಬಿಡೋದಿಲ್ಲ. ಸಿನಿಮಾಗೆ ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಪರಭಾಷೆ ಚಿತ್ರಗಳು ನೋಡಿದ್ರೂ ಕೂಡ ನಮ್ಮ ಕನ್ನಡ ಸಿನಿಮಾನ ಯಾವತ್ತೂ ಯಾರೂ ಬಿಟ್ಟಿರಲಿಲ್ಲ. ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾನ ಈಗ ಯಶ್ ಅವರು ಹೇಳ್ದಂಗೆ ಪ್ಯಾನ್ ಇಂಡಿಯಾ ಅಲ್ಲ, ಪ್ರಪಂಚದಲ್ಲೇ ಕರ್ಕೊಂಡು ಹೋಗಬೇಕು, ತೊಗೊಂಡು ಹೋಗಬೇಕು ಅನ್ನೋ ಲೆವೆಲ್ಗೆ ನಾವು ಸಿನಿಮಾಗಳನ್ನ ತೆಗಿಬೇಕು. ಆ್ಯಂಡ್ ವಿ ವಿಲ್ ಪ್ಲ್ಯಾನ್ ಇಟ್ ಅಕಾರ್ಡಿಂಗ್ ಟು ದ್ಯಾಟ್ ಆಲ್ಸೋ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಇವಾಗ OTT ಸೀರೀಸಲ್ಲಿ ತುಂಬ ಜನ ಇವಾಗ ಪ್ಯಾಷನೇಟ್ ಅಂದರೆ ಇವಾಗ ಕೊರಿಯನ್ ಮೂವೀಸ್ ಅಂತ ಹೇಳ್ತಾರೆ. ಸೊ ಅದೇ ಥರ ನಮ್ಮ ಕನ್ನಡ ಮೂವೀಸನ್ನು ಇಡೀ ಪ್ರಪಂಚನೂ ನೋಡಬೇಕು. ಯಾವ ಮೂವಿ ಅಂದರೆ ಕನ್ನಡ ಮೂವಿ ಅಂತ ಹೇಳಬೇಕು. ಈಗ ಯಾವ ಥರ ಇವಾಗ ಕೊರಿಯನ್ ಮೂವೀಸ್ ಅಂತ ಹೇಳ್ತೀವಿ ಅಂತ.
ಆಮೇಲೆ ಮೂವಿ ಮ್ಯಾಟರ್ಗೆ ಬಂದಾಗ ನಮ್ಮ ಚಿರಾಗ್ ಈಸ್ ನ್ಯೂ ಎಂಟ್ರಿ ಬಟ್ ಈಸ್ ವೆರಿ ವೆಲ್ ಪ್ರಿಪೇರ್ಡ್. ಮಾಸ್ಟರ್ ತುಂಬ ಟ್ರೈನಿಂಗ್ ಕೊಟ್ಟಿದ್ದಾರೆ, ಆಲ್ರೆಡಿ ಫೈಟ್ ಮಾಸ್ಟರ್ ಆಗಿರೋದ್ರಿಂದ ಫೈಟ್ ಕೂಡ ಹೇಳ್ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಆಮೇಲೆ ಮಧುಶ್ರೀ, ಆಮೇಲೆ ನಮ್ಮ ಗೋವಿಂದ್ ಸರು, ಇವರಿಲ್ಲ ಅಂದರೆ ನಮ್ಗೆ ಯಾರೂ ಇಲ್ಲ. ನೋಡಿ ಇಲ್ಲಿ ನೋಡಿ ನಮ್ಮ ಸರ್ ಇಲ್ಲ ಅಂದರೆ ಯಾರೂ ಇಲ್ಲ. ಆಮೇಲೆ ಮಾಸ್ಟರು ಈಸ್ ಅ ಬ್ಯಾಕ್ ಸಪೋರ್ಟ್ ಫಾರ್ ಅಸ್. ಮಾಸ್ಟರು, ಆಮೇಲೆ ತೃಪ್ತಿ, ಶಿ ಈಸ್ ಅ ವೆರಿ ಪ್ಯಾಷನೆಟ್ ಗರ್ಲ್. ಆಮೇಲೆ ಮಾಸ್ಟರ್ ನನಗೆ ತುಂಬ ವರ್ಷದಿಂದ ಪರಿಚಯ, ಆಲ್ಮೋಸ್ಟ್ 7-8 ವರ್ಷದಿಂದ ಪರಿಚಯ ಮಾಸ್ಟರ್ ನನಗೆ. ನಾವು ಮೊದಲಿಂದ ಕೂಡ ನಾನೇ ಹೀರೋ ಮೇಡಮ್, ನಾನು ಮತ್ತು ನಮ್ಮ ಚಿರಾಗ್. ಪಾತ್ರದ ಬಗ್ಗೆ ಅಂದರೆ ಇವಾಗ ಅದನ್ನು ಮಾಸ್ಟರ್ ಹೇಳಿದ್ರೇ ಚೆನ್ನಾಗಿರುತ್ತೆ ಅಂತ, ಯಾಕಂದರೆ ಬಿಕಾಸ್ ಈಸ್ ದ ಡೈರೆಕ್ಟರ್. ನಾನು ಹೇಳೋದಕ್ಕಿಂತನೂ ಮಾಸ್ಟರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊತೀನಿ. ಪಾತ್ರ ಬಂದು ಸಸ್ಪೆನ್ಸ್, ಯಾಕೆಂದರೆ ಇದರಲ್ಲಿ ಇಬ್ಬರು ನಾಯಕರಿರೋದ್ರಿಂದ ಸೊ ಯಾರು ಡೆವಿಲ್ ಇಲ್ಲ ಅನ್ನೋದೇ ಕನ್ಫ್ಯೂಸನ್ ಇರುತ್ತೆ. ಬಟ್ ಸಿನಿಮಾ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಓ ಆ್ಯಕ್ಚುಲಿ ಈಸ್ ಎ ಡೆವಿಲ್ ಅಂತ. ಯಾಕಂದರೆ ಇಬ್ಬರು ಹೀರೋ ಇರೋದ್ರಿಂದ ನಾನು ಸೊ ಇಬ್ಬರು ಹೀರೋಗೂ ಒಂದೇ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ. ಇವ್ರು ಜಾಸ್ತಿ ಅವ್ರು ಕಮ್ಮಿ ಇಲ್ಲ, ಈಸ್ ಎ ಈಕ್ವಲ್ ಕ್ಯಾರೆಕ್ಟ್ರು. ಸೊ ಅದು ಸಸ್ಪೆನ್ಸ್ ಆಗಿ ಇಟ್ಟಿದ್ದೀನಿ. ಹೌದು, 2 ಪಾತ್ರ ಬೇಕು, 2 ಪಾತ್ರ ಇದೆ. ಇಲ್ಲ, ನಾನು ತೆಲುಗು ಕನ್ನಡ ಮಾಡ್ತಾ ಇರೋದು. ಇದು ತೆಲುಗು ಕನ್ನಡ 2 ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದ್ದೀನಿ. ನಾಟ್ ಈಸ್ ಎ ಕಾಲೇಜ್ ಸ್ಟೂಡೆಂಟ್ಸ್, ಈಸ್ ಎ ಫ್ಯಾಮ್ಲಿ. ಅಂದರೆ ಒಂದು ಹೆಂಡತಿ ಗಂಡ, ಒಂದು ಲವರು, ಹುಡುಗ ಹುಡುಗಿ. ಸೊ ಬಂದಾಗ ಆ ಮನೇಲಿ ಏನು ನಡೆಯುತ್ತೆ ಅನ್ನೋದೇ ಕತೆ. ಹೇಳು ಚಿರಾಗ್, ಬಾ ಮಾತಾಡು ಚಿರಾಗ್, ಬೈ ಕಡೆ ಬಂದು ಮಾತಾಡು. ಇಲ್ಲಿ ಬಾ ಈ ಕಡೆ ಬಾ. ಆಮೇಲೆ ಇನ್ನೊಂದೇನು ಅಂತಂದರೆ ಸಿನಿಮಾನ ದಯವಿಟ್ಟು ನೀನು ಮಾತಾಡು. ಸಿನಿಮಾನ ಒಂದು ನಿಮಿಷ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಥಿಯೇಟ್ರಿಕಲ್ಲಿ ಎಕ್ಸ್ಪೀರಿಯನ್ಸೇ ಬೇರೆ ಥರ ಇರುತ್ತೆ. ಸೌಂಡ್ ಎಫೆಕ್ಟ್ಸ್ ಆಗಲಿ ಇನ್ನೊಂದಾಗಲಿ ಯಾವ ಹೋಮ್ ಥಿಯೇಟ್ರಲ್ಲೂ ಸಿಗಲ್ಲ, ಮೊಬೈಲಲ್ಲೂ ಸಿಗಲ್ಲ. ನಮ್ಗೆ ಗೊತ್ತಿದೆ ಮೊಬೈಲ್ ಎಷ್ಟು ಡೇಂಜರ್ ಅಂದರೆ ಇವಾಗ ನಾವೆಲ್ಲರೂ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಮೊಬೈಲ್ ಇಲ್ಲ ಅಂದರೆ ನಮ್ಮ ಜೀವನನೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ನಾನು ಹೇಳೋದೇನು ಅಂದರೆ ಸಿಗರೆಟ್ಟು, ಎಣ್ಣೆ ಕುಡಿಯೋದೇ ಬೆಸ್ಟು, ಗೊತ್ತಾಯ್ತಾ? ಮೊಬೈಲ್ಗಿಂತೂ ಕೆಟ್ಟ ಅಭ್ಯಾಸ ಇನ್ನು ಯಾವುದೂ ಇಲ್ಲ. ಮೊಬೈಲ್ ಕಂಪೇರ್ ಮಾಡಿದ್ರೆ ಸಿಗರೆಟ್ ಕುಡಿಯೋದು, ಎಣ್ಣೆ ಕುಡಿಯೋದೇ ಬೆಸ್ಟ್ ಅನಿಸ್ಬಿಡುತ್ತೆ. ಬೆಳಗ್ಗೆಯಿಂದ ರಾತ್ರಿ ತನಕ ಹುಡುಗರು ಹುಡುಗಿರು ಇವಾಗ ಈ ಕಾಲದಲ್ಲಿರೋರು ಎಲ್ಲ ಮೊಬೈಲಲ್ಲಿ ಇಟ್ಕೊಂಡು ರೀಲ್ಸು ಮಾಡಲಿ, ತೊಂದರೆ ಇಲ್ಲ. ಬಟ್ ಆದರೆ ಅಡಿಕ್ಟ್ ಆಗಿಬಿಟ್ಟಿರೋದ್ರಿಂದ ಅದು ತುಂಬ ಡೇಂಜರ್ ಅಂತ ನಾನು ಹೇಳ್ತೀನಿ. ಸೊ 2 ಸಾಂಗ್ಸ್ ಇದೆ. ಕಲ್ಕಿ ಅಭಿಷೇಕ್ ಅಂತ ಸಾಂಗ್ ಎಲ್ಲ ಕಂಪೋಸಿಂಗ್ ಆಗಿದೆ, ಬರಲಿಲ್ಲ ಅಷ್ಟೇ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತೃಪ್ತಿ. ಹೊಸ ಪರಿಚಯ ಗೊತ್ತಾಗುತ್ತೆ, ಕಷ್ಟ ಆಗ್ಬೋದು, ಬಟ್ ಆದರೂ ಎಕ್ಸೆಪ್ಟ್ ಮಾಡ್ತಿರೋ ಅನ್ನೋ ನಂಬಿಕೆ. ನಮ್ಮ ಕೌರವ ವೆಂಕಟೇಶ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು. ನಂಬಿಕೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ, ಉಳಿಸ್ಕೋತೀನಿ ಅಂತ ಹೇಳ್ತಾ ನೀವು ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ಸರ್ ಸಪೋರ್ಟ್ ಮೇಲೆ ಹೊಸದಾಗಿ ಏನೋ ಪ್ರಯತ್ನ ಪಡ್ತಾ ಇದ್ದೀವಿ, ಎಲ್ಲರೂ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಸರ್ ಹೇಳ್ದಾಗೆ ನಂದು ಡೆವಿಲ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಸೊ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತೀನಿ ಏನು ಅಂತ ನೀವು ಥಿಯೇಟ್ರಿಗೆ ಬಂದೇ ನೋಡಬೇಕು. ಯಾರು ಒ ಟಿ ಟಿ ಓಕೆ, ಬಟ್ ಸ್ಟಿಲ್ ಪೈರಸಿ ಎಲ್ಲ ಮಾಡಬೇಡಿ ಅಂತ ಹೇಳ್ತಾ ಕನ್ನಡ ಚಿತ್ರರಂಗನ ಉಳಿಸಿ. ಯಾ, ಥ್ಯಾಂಕ್ ಯು. ನೀವು ಹೇಗೆ ಕಾಣ್ತೀರಾ ಅಂತ ಪೋಸ್ಟರಲ್ಲಿದೆ, ಯಾವ ಥರ ಕಾಣ್ತೀರಾ ಅಂತ ಪೋಸ್ಟರಲ್ಲಿ ಝೂಮ್ ಮಾಡಿ. ಯಾ, ಬನ್ನಿ ಮಧು. ನನ್ನ ಹೆಸರು ಮಧುಶ್ರೀ ಅಂತ. ಇದು ನಂದು ಹೀರೋಯಿನ್ ಆಗಿ 2ನೇ ಸಿನಿಮಾ. ಮಾಸ್ಟರ್ ನನಗೆ 3 ಇಯರ್ಸಿಂದ ಗೊತ್ತು. ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ, ಅಲ್ಲಿ ಮಾಸ್ಟರ್ ಕಣ್ಣಿಗೆ ಬಿದ್ದೆ. ಇದು ಸರ್ ಹೇಳಿರೋದ್ರಿಂದ ನನಗೆ ಮಾಸ್ಟರ್ 2ನೇ ಸಿನಿಮಾ. ದಯವಿಟ್ಟು ಏನು ರಿಕ್ವೆಸ್ಟ್ ಮಾಡೋದಂತ ಅಂದರೆ ಹೊಸ ಕಲಾವಿದ್ರನ್ನ ಬೆಳೆಸಿ ಮತ್ತು ಥಿಯೇಟರ್ಗೆ ಬಂದೇ ಸಿನಿಮಾ ನೋಡಿ. ತುಂಬ ಭಯ ಆಗ್ತಿದೆ ಸಿನಿಮಾ ಇಂಡಸ್ಟ್ರಿ. ನನ್ನ ಕನ್ನಡ ನೆನೆಸ್ಕೊಂಡ್ರೆ ನಾವೆಲ್ಲ ಏನೇನೋ ಕನ್ಸು ಕಟ್ಕೊಂಡು ಬಂದಿರ್ತೀವಿ ಹೊಸಬ್ರಾಗಿ. ಏನು ಸಿನಿಮಾ ಮಾಡಬೇಕಾ ಬೇಡವಾ ಅನ್ನೋದೇ ಭಯ ಆಗುತ್ತೆ. ಮ್ಯಾಮ್ ಹೇಳ್ದಂಗೆ ಗುಂಡಿಗೆ ಬೇಕು ಕನ್ನಡ ಸಿನಿಮಾ ಇವಾಗ ಮಾಡಬೇಕು ಅಂತ. ಸೊ ಎಲ್ರಿಗೂ ಕೇಳ್ಕೊಳ್ಳೋದಷ್ಟೇ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಅದು ಒಳ್ಳೇದಾದರೂ ಆಗಲಿ ಕೆಟ್ಟದಾಗಲಿ ಆಗಲಿ ಸಪೋರ್ಟ್ ಮಾಡಿ ಅಷ್ಟೇ. ಅದೇ ನನ್ನ ಕ್ಯಾರೆಕ್ಟರು ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಮಾಸ್ಟರ್ ಹತ್ರ ನಾನು ಜಾಸ್ತಿ ಏನು ಕೇಳಕ್ಕೆ ಹೋಗಲ್ಲ, ಏನು ಹೇಳ್ದಷ್ಟು ಮಾಡು ಅಂತ ಮಾತ್ರ ಹೇಳ್ತಾರೆ. ಸೊ ಹಾಗಾಗಿ ಅಂದರೆ ಡಬಲ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ದಾರೆ.
ಸೊ ಗೊತ್ತಿಲ್ಲ, ಯಾಕೆಂದ್ರೆ ನಾನು ಕತೆ ಹೇಳ್ಬೇಕಾದ್ರೆ ಬೇರೆಗಡೆ ಕತೆ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ನಮ್ಗೆ ಏನು ಹೇಳಿಲ್ಲ. ಕತೆ ಸಲ ಮಾಡ್ತಾರೆ, ಯಾರಿಗೂ ನಾನು ಕತೆ ರಿವೀಲ್ ಮಾಡಿಲ್ಲ. ನಮ್ಮ ಮಾಸ್ಟರು ಬಂದು ಮಾಡ್ಬೇಕಷ್ಟೇ ಅಂತ ಆರ್ಡ್ರ್ ಮಾಡ್ತಾರೆ, ಬಟ್ ನೋಡೋಣ ಏನಾಗುತ್ತೆ. ಸೊ ನಿಮ್ಮೆಲ್ಲರ ಸಪೋರ್ಟು ನಮ್ಗೆ ಹಿಂಗೆ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೋವಿಂದರಾಜು, DSS ಲೀಡರ್ ಗೋವಿಂದರಾಜ್ ಅಂತಾರೆ, ದೇವನಹಳ್ಳಿ. ಮಾಸ್ಟರ್ ಹತ್ರ ನನಗೆ 15 ವರ್ಷ 14 ವರ್ಷ 2007ರಲ್ಲಿ ಬಂದೆ. ನಾನು ಹೆಂಗೆ ಬಂದಿರೋದಂದರೆ, ಒಂದು ಕ್ಲಾಸ್ ಆಗಿ ಅವ್ರ ಫೈಟ್ ಪಾಸ್ ಆಗಿ ನಾನು ಕ್ಲಾಸ್ ಒಂದು ಶಿಷ್ಯನ ಥರ ಬಂದೆ. ನಾನು ಶಿಷ್ಯನ ಥರ ಬಂದಿರೋ ಇವ್ರ ಮಟ್ಟಿಗೆ ತೊಗೊಂಡು ಪ್ರೊಡ್ಯೂಸರ್ ಆಗಿದೆ ಅಂದರೆ ಅದು ದೇವ್ರ ಕೃಪೆ, ಆಯಿತಾ. ಇವ್ರು ಮೀಟ್ ಆಗಿರೋದು 10 ವರ್ಷ 15 ವರ್ಷ ಆಯಿತು ಮೀಟ್ ಆಗಿ. ನಾನು ಕ್ಲಾಸ್ ಮಾಡಿಸ್ಕೊಂಡು ಒಂದು 2 ವರ್ಷ ಇವ್ರ ಅನುಭವ ಮಾಡಿಸ್ಕೊಂಡು ಫೈಟಿಂಗ್ ಅಲ್ಲಿ ಕಲ್ತ್ಕೊಂಡು ಒಂದು 2 ಸಿನಿಮಾಗೆ ಇದು ಮಾಡಿದ್ದಲ್ಲ ಮಾಸ್ಟರ್. 2 ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಆವಾಗ 2007ರಲ್ಲಿ. ಅವರು ಶಿಷ್ಯನಾಗಿ ಇವಾಗ ಪ್ರೊಡ್ಯೂಸರ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. RR ಫಿಲಮ್ ಅಂದ್ಬಿಟ್ಟು ಚೆನ್ನಾಗಿದೆ, ಫೈನಲ್ ಫಿಲಮ್ ಚೆನ್ನಾಗಿದೆ. ಸ್ಟೋರಿ ಎಲ್ಲ ತೊಗೊಂಬಂದು ನೋಡಿದ್ದೀನಿ, ಎಲ್ಲ ಸ್ಟೋರಿ ಎಲ್ಲ ನೋಡಿ ಎಲ್ಲ ಓದಿದ್ದೀನಿ. ಚೆನ್ನಾಗಿದೆ ಮಾಸ್ಟರ್, ಮಾಡೋಣ ಅಂತ ನಾನು ಒಂದು 2-3 ತಿಂಗಳಿಂದ ಬ್ಯಾಕಲ್ಲಿ ಹೇಳಿದ್ದೆ. ಅವ್ರು ಈ ಫಿಲಮ್ ಈ ಫಿಲಮ್ ಸ್ಟೋರಿ ಮಾಡಬೇಕಂತಂದರೆ ಎಲ್ಲ ಥರ ಸಿಚುವೇಶನ್ನು ಎಲ್ಲ ಕಡೆ ಏನೇನು ಆಗ್ತಿದೆ, ಫೈನಲ್ ಫಿಲಮ್ ದೆವ್ವ ಫಿಲಮ್ಗಳೆಲ್ಲ ಬಂದು ಸ್ಟೋ ಬಂದು ಹೋಗ್ಬಿಟ್ಟಿದ್ದಾವೆ. ಇದೊಂಥರ ಲೇಟೆಸ್ಟ್ ಚೆನ್ನಾಗಿದೆ. ಒಂದು ಮಗುವಿಂದ ಹೆಂಗಿದೆ ಅಂದರೆ ಫಿಲಮ್ಮು ಸೂಪರ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಇದು ಒಳ್ಳೆ ಸೌಂಡ್ಗೆ ಇನ್ನೊಂದು ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಈ ಫಿಲಮ್ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಆಗ್ಬೇಕಂದ್ಬಿಟ್ಟು ನಮಗೂ ಒಂದು ಖುಷಿ ಇದೆ. ಮಾಸ್ಟರ್ ಹೇಳಿದ ಮೇಲೆ ಬಂದಿದ್ದೀನಿ. ಅದು ಪ್ರೊಡ್ಯೂಸರ್ ಆಗ್ಬೇಕಪ್ಪ ನೀವು ಅಂದಿದ್ದಕ್ಕೆ ಆಯ್ತು ಮಾಸ್ಟರ್ ನಾನು ಆಗ್ತೀನಿ, ನಿಮ್ಮ ಶಿಷ್ಯನಾಗಿ ಮಾಡ್ತೀನಿ, ಆಯ್ತು ಆಗಲಿ, ಸಕ್ಸಸ್ ಆಗಲಿ, ದೇವ್ರು ಇದ್ದಾನೆ ಅಂತ ನಾನು ಬಂದಿದ್ದೀನಿ. ದೇವ್ರ ಕೃಪೆ ಅಷ್ಟೇ. ಜನಗಳೆಲ್ಲ ನೋಡಿ ನಮ್ಮ ಕರ್ನಾಟಕ ಫಿಲಮ್ ಇನ್ನೂ ಬೆಳೆಸಿದ್ರೆ ನಮ್ಮಂಥವ್ರು ಬೆಳಿತೀವಿ, ನಮ್ಮಂಥವ್ರು ಬೆಳಿತೀವಿ, ನಮ್ಮಂಥವ್ರು ಇನ್ನೊಂದು 10 ಜನ ಬರೀತಾರೆ. ನಮ್ಮ ಕರ್ನಾಟಕ ಫಿಲಮ್ ಎಲ್ಲರಿಗೂ ಒಂದು ಮಾತು ಕೇಳ್ತೀನಿ, ಎಲ್ಲರಿಗೂ ಬಯಸ್ತೀನಿ. ನಮ್ಮ ಕರ್ನಾಟಕ ಜನಕ್ಕೆ ಎಲ್ಲರಿಗೂ ನಮ್ಮ ಕರ್ನಾಟಕ ಫಿಲಮ್ ಚೆನ್ನಾಗಿ ಬೆಳೆಸಿರಿ. ಈ ಯೂಟ್ಯೂಬ್ ಅದು ಇದು ಎಲ್ಲ ಮೊಬೈಲ್ಗಳಲ್ಲಿ ನೋಡೋಕೆ ಹೋಗ್ಬೇಡಿ, ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ, ಆಯಿತಾ. ಎಲ್ಲರಿಗೂ ಕೈ ಮುಗಿತೀನಿ, ನಮ್ಮ ಕರ್ನಾಟಕ ಜನರಿಗೆ ಎಲ್ಲರಿಗೂ ಮುಗಿತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಿರಾಗ್ ಚಾಲುಕ್ಯ ಅಂತ. ಇವಾಗ ಪೈನಾ ಸಿನಿಮಾ ಮಾಡ್ತಿರೋದು ನಮ್ಮ ಮಾಸ್ಟ್ರು ನೋಡಿ ನನಗೆ ಚಾನ್ಸ್ ಕೊಟ್ಟಿದ್ದಾರೆ. ಒಳ್ಳೆ ಸಿನಿಮಾ ಇದೆ ಅದು. ಮಾಸ್ಟ್ರು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ. ಮಾಸ್ಟ್ರು ಒಂದೇ ಮಾತು ಹೇಳಿದ್ದು, ಸಿನಿಮಾ ಹಿಟ್ಟಾಗುತ್ತೋ ಸಕ್ಸಸ್ ಆಗುತ್ತೋ ಬೇಡ, ನೀನು ಪರ್ಫಾರ್ಮೆನ್ಸ್ ಕೊಡು ಸಿನಿಮಾದಲ್ಲಿ. ಇನ್ನೇನು ಮಾಡ್ತಿದ್ಯಾ ಅದನ್ನು ಚೆನ್ನಾಗಿ ಮಾಡು. ನೀನು 1 ಸಿನಿಮಾ ಮಾಡು, ನಾನು 100 ಸಿನಿಮಾ ತೊಗೊಂಡೋಗಿ ಬಿಡ್ತೀಯ ಅಂತ ಮಾಸ್ಟ್ರು ನನಗೆ ಮಾತು ಕೊಟ್ಟಿದ್ದಾರೆ. ಆ ಮಾತನ್ನ ಮಾಸ್ಟ್ರು ಹಂಗೆ ತೊಗೊಂಡೋಗ್ಲಿ. ಆಮೇಲೆ August 15 ತೆಲುಗು ಸಿನಿಮಾ ಮಾಡ್ತಾಯಿದ್ದೀನಿ ಒಂದು. ಅದು ಬಿಗ್ ಲಾಂಚ್ ಆಗುತ್ತೆ, ಎಲ್ಲರೂ ಸಪೋರ್ಟ್ ಮಾಡಿ. ಈಗ ಇವ್ರು ಹೇಳ್ದಂಗೆ ಸಿನಿಮಾ ಯಾರು ಥಿಯೇಟ್ರಲ್ಲಿ ನೋಡಲ್ಲ. ಇವ್ರು ಹೇಳ್ದಂಗೆ ಸಿನಿಮಾ ಬಂದು ಯಾರು ಥಿಯೇಟ್ರಲ್ಲಿ ನೋಡಲ್ಲ. OTT ಬಂದಮೇಲೆ ಆಲ್ಮೋಸ್ಟ್ 90% ಪೀಪಲ್ಲು OTTಲಿ ಬರುತ್ತೆ, ನಾವು ಯಾಕೆ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ಯೋಚನೆ ಮಾಡ್ತಾರೆ. ಅದು ತಪ್ಪು ಯೋಚನೆ ಮಾಡೋದು. ಬಂದು ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ, ನೀವು ಬೇರೆ ಸಿನಿಮಾನ ಬೆಳೆಸ್ತೀರಾ, ನಮ್ಮ ಕನ್ನಡ ಸಿನಿಮಾನ ಬೆಳೆಸಲ್ಲ ನೀವು. ನಾನೊಬ್ಬರು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೇನೆಂದರೆ, ಎಲ್ಲರೂ ಯಾವುದೇ ಸಿನಿಮಾ ಕನ್ನಡ ಆಗಲಿ ಥಿಯೇಟ್ರಿಗೆ ಹೋಗಿ ನೋಡಿ, ಬೆಳೆಸಿ ಜನನ, ಹೊಸ ಕಲಾವಿದನ ಮೇಲೆ ತೊಗೊಂಬನ್ನಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಅವರು ಒಂದೇ ಮಾತು ಹೇಳಿದ್ದು, OTT ಬಂದಮೇಲೆ ಅದು ಆಲ್ಮೋಸ್ಟ್ ಥಿಯೇಟ್ರಿಗೆ ಹೋಗೋದೇ ಸಿನಿಮಾ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಮಾಡಬೇಡಿ ನೀವು. ಅದನ್ನು ಮಾಡಿದ್ರೇ ಈ ಥರ ಇವಾಗ ನಾವು ಇಷ್ಟು ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡ್ತೀವಿ, ಥಿಯೇಟ್ರಲ್ಲಿ ಓಡಿಲ್ಲ ಅಂದರೆ ನಮಗೇನು ಉಪಯೋಗ? ಅದು ಸಕ್ಸಸ್ ಆಗುತ್ತೋ ಹಿಟ್ಟಾಗುತ್ತೋ ಬೇಡ. ಅದು ನಮಗೆ ಸಿನಿಮಾ ಓಡಬೇಕು ಅಷ್ಟೇ. ಅವ್ರು ಹೇಳ್ದಂಗೆ ಯಾರು OTTಲಿ ನೋಡಬೇಡಿ. OTT ಸೆಕೆಂಡ್ರಿ, ಫಸ್ಟು ಥಿಯೇಟ್ರಲ್ಲಿ ನೋಡಿ ಬಂದುಬಿಟ್ಟು. ಹೊಸ ಕಲಾವಿದರನ್ನ ಯಾವತ್ತೂ ಮೇಲೆ ತೊಗೊಂಡೋಗಿ. ನಾನು ಅಷ್ಟೇ ಕೇಳ್ಕೊಳ್ಳೋದು. ಧನ್ಯವಾದಗಳು. ನನ್ನ ಕ್ಯಾರೆಕ್ಟರು ಅದೇ ಹೀರೋ ಕ್ಯಾರೆಕ್ಟರು. ಮಾಸ್ಟ್ರು ಸರಿಯಾಗಿ ಏನು ಹೇಳಿಲ್ಲ ನನಗೆ. ಮಾಸ್ಟ್ರು ಏನು ಹೇಳೇ ಇಲ್ಲ ನನ್ನ ಕ್ಯಾರೆಕ್ಟರ್ ಬಗ್ಗೆ. ನೀನು ಹೀರೋ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ, ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ, ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ಸಸ್ಪೆನ್ಸ್ ಕ್ಯಾರೆಕ್ಟರು, ಡ್ಯುಯಲ್ ಕ್ಯಾರೆಕ್ಟರ್ ಇದೆ ಅದರಲ್ಲಿ ನಂದು. ಇಲ್ಲ, ಇದೆ ಫಸ್ಟ್ ಸಿನಿಮಾ ಇದೆ. ಹಾಂ, ಅದೇ ಯೋಗರಾಜ್ ಭಟ್ಟು, ಸಾಧು ಕೋಕಿಲ, ರಂಗಣ್ಣ. ಅವ್ರ ಪಾತ್ರದಲ್ಲಿ ಭಟ್ರು ಬಂದು ಒಂದು ಮುಸ್ಲಿಮ್ ಗೆಟಪ್ಪಲ್ಲಿ ದೆವ್ವ ಬಿಡಿಸೋ ಕ್ಯಾರೆಕ್ಟ್ರು.
ರಂಗಣ್ಣವ್ರಾಗ ಬಂದು ವಾಸ್ತು ಇದು ಮಾಡ್ತಾರೆ. ಎಲ್ಲ ಹೇಳ್ಬೇಡಿ. ಇಲ್ಲ ಅದು ವಾಸ್ತು ಅದು ಕತೆ ಬೇರೆ ಇರ್ತದೆ. ಎಲ್ಲ ಇವಾಗ ಹೇಳ್ಬಿಟ್ರೆ ವಾಸ್ತವ ಅಲ್ಲ ಕ್ಯಾರೆಕ್ಟರ್ ವಾಸ್ತು ಕ್ಯಾರೆಕ್ಟ್ರು. ಸೊ ಇನ್ನೊಂದು ಕ್ಯಾರೆಕ್ಟರ್ ಬಂದು ಭಟ್ರು ಕ್ಯಾರೆಕ್ಟರ್. ಸಾಧಕ್ ವಕೀಲ ಬಂದು ಈಸ್ ಅ ಫಾದರ್, ಅಂದರೆ ಹುಡುಗಿ ಫಾದರ್. ಕಾಮಿಡಿ ಕಾಮಿಡಿ ಇಲ್ಲ, ಒಂದು ಈಸ್ ಸೀರಿಯಸ್ ಕಾಮಿಡಿ ಆರಲ್ಲ, ಬರೀ ಕಾಮಿಡಿ ಇರಲ್ಲ, ಬರೀ ಆರಲ್ಲ. ಕಾಮಿಡಿ ಆರಲ್ಲ, ಥ್ರಿಲ್ಲರ್, ಆ್ಯಕ್ಷನ್, ಟೋಟಲ್ ಕಮರ್ಷಿಯಲ್ ಆಗಿರುತ್ತೆ ಅದೊಂದು. ಬಟ್ ಅದು ತುಳು ಇದಕ್ಕೆ ತೆಲುಗು ಇದು ಮಾಡೋದ್ರಿಂದ ಅದಕ್ಕೆ ಅವ್ರನ್ನ ಆ್ಯಡ್ ಮಾಡಿದ್ದೀನಿ. ಇಸ್ ಅ ಕ್ಯಾರೆಕ್ಟರ್ ಡ್ಯೂಯರ್, ಕನ್ನಡ ತೆಲುಗು ಮಾಡೋದ್ರಿಂದ. ಸೊ ತೆಲುಗು ಅವ್ರನ್ನ ತೆಲುಗು ಇಟ್ಕೊಂಡು ಮಾಡ್ತಾಯಿದ್ದೀನಿ, ಕನ್ನಡ ಇಟ್ಕೊಂಡು ಮಾಡ್ತಾಯಿದ್ದೀನಿ.